ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಗುರುವಾರ 16ನೇ ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೋಬನು 1ನೇ ಅಧ್ಯಾಯದ 9ನೇ ವಚನ. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೋಬನು ದೇವರಲ್ಲಿ ಯಾವ ರೀತಿಯಾಗಿ ನಂಬಿಕೆ ಇಟ್ಟಿದ್ದನು? ದೇವರು ಕೊಟ್ಟರೂ ತೆಗೆದುಕೊಂಡರೂ ದೇವರಲ್ಲಿ ಭರವಸೆ ಇಟ್ಟಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಕೆಗೆ ಕಾರಣವೇನು? ಕರ್ತನಲ್ಲಿ ಪ್ರಿಯರೇ, ಯೋಬನ ಜೀವನ ನಾವು ನೋಡುವಾಗ ಬಹಳ ಅದ್ಭುತವಾದಂಥ ಆಶೀರ್ವಾದವುಳ್ಳಂಥವನಾಗಿದ್ದನು. ಎಲ್ಲ ರೀತಿಯಲ್ಲೂ ಸಮೃದ್ಧಿಯಿಂದ ದೇವರು ಯೋಬನನ್ನು ಆಶೀರ್ವದಿಸಿದ್ದನು. ಒಂದು ಸಮಯದಲ್ಲಿ ಸೈತಾನನು ಲೋಕ ಸಂಚಾರ ಮಾಡಿ ದೇವರ ಮುಂದೆ ಬಂದಾಗ ದೇವರು ಬಹಳ ಸ್ಪಷ್ಟವಾಗಿ, ನನ್ನ ಮಗನಾದಂಥ ಯೋಬನನ್ನು ನೀನು ನೋಡಿದ್ದೀಯ, ಅವನಲ್ಲಿದ್ದಂಥ ಶ್ರದ್ಧೆ, ಭಯಭಕ್ತಿ ಇವುಗಳನ್ನು ನೀನು ನೋಡಿದ್ದೀಯಾ ಎಂಬುದಾಗಿ ಕೇಳುವಾಗ, ಯೋಬನು ಖಂಡಿತವಾಗಿಯೂ ಈ ರೀತಿಯಾಗಿ ಇರಲಿಕ್ಕೆ ಕಾರಣ ಉಂಟು, ಲಾಭವಿಲ್ಲದೆ ಯೋಬನು ಈ ಸ್ಥಿತಿಯಲ್ಲಿಲ್ಲ ಎಂಬುದಾಗಿ ಸೈತಾನನು ದೇವರ ಮುಂದೆ ಹೇಳುತ್ತಾನೆ. ಅಂದರೆ ದೇವರು ಯೋಬನ ಸುತ್ತಲೂ ಹಾಕಿದಂಥ ಬೇಲಿ, ಮಾಡಿದಂಥ ಆಶೀರ್ವಾದಕ್ಕೋಸ್ಕರವಾಗಿ ಯೋಬನು ಭಯಭಕ್ತಿಯುಳ್ಳವನಾಗಿದ್ದಾನೆಂಬುದಾಗಿ ಹೇಳುತ್ತಾನೆ. ಆದರೆ ದೇವರು, ಹಾಗಾದರೆ ಅದನ್ನೆಲ್ಲ ನಾನು ತೆಗೆಯುತ್ತೇನೆ, ನೀನು ಅವನ ಜೀವನವನ್ನು ಬಿಟ್ಟು, ಜೀವವನ್ನು ಬಿಟ್ಟು ಏನಾದರೂ ಮುಟ್ಟಬಹುದು ಎಂಬುದಾಗಿ ಹೇಳಿದನು. ಇಡೀ ಯೋಬನ ಈ ಪುಸ್ತಕದಲ್ಲಿ ಎಂಥ ಭಯಂಕರವಾದಂಥ ಸ್ಥಿತಿಗೆ ಯೋಬನು ಹೋದ ಎಂಬುದಾಗಿ ನೋಡ್ತೇವೆ. ಇಂಥ ಸ್ಥಿತಿಗೆ ಹೋದಾಗ್ಯೂ ದೇವರಲ್ಲಿ ಭರವಸೆ ಇಟ್ಟನು, ದೇವರೊಂದಿಗೆ ಹೋರಾಟ ಮಾಡಿದನು, ದೇವರಲ್ಲಿ ನಂಬಿಕೆ ಬಿಡಲಿಲ್ಲ. ನನ್ನ ರಕ್ಷಕನು, ನನ್ನನ್ನು ಉದ್ಧರಿಸುವವನು, ಜೀವಿಸುವಂಥ ದೇವರೆಂಬುದಾಗಿ ಸಾಕ್ಷಿ ಹೇಳಿದನು. ಕರ್ತನಲ್ಲಿ ಪ್ರೇರೆ, ನಾವು ಇವತ್ತು ಯಾವ ಕಾರಣದಿಂದ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದೇವೆ? ದೇವರು ನಮಗೆ ಕೊಡುವಂಥ ಆಶೀರ್ವಾದಗಳ ನಿಮಿತ್ತವಾಗಿಯಾ, ಅಥವಾ ದೇವರು ನಮಗೆ ಕೊಡುವಂಥ ಪ್ರಾರ್ಥನೆಗೆ ಉತ್ತರವಾದಂಥ ನಿಮಿತ್ತವಾಗಿಯಾ, ಅಥವಾ ವಿವಿಧ ರೀತಿಯಾದಂಥ ಭಯಗಳಿಂದ ಬಿಡುಗಡೆ ಹೊಂದಲಿಕ್ಕೆ ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿದ್ದೇವಾ? ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ದೇವರಲ್ಲಿ ಭಯಭಕ್ತಿ ಉಳ್ಳಬೇಕಾದರೆ ದೇವರಲ್ಲಿ ಪ್ರೀತಿ, ದೇವರ ಮೇಲನ ನಂಬಿಕೆ, ದೇವರ ಮೇಲನ ಭರವಸೆಯಿಂದ ಸಂಪೂರ್ಣವಾದಂಥ, ನಿಷ್ಕಳಂಕವಾದಂಥ, ನಿರ್ಮಲವಾದಂಥ ಪ್ರೀತಿಯನ್ನು ದೇವರಲ್ಲಿಟ್ಟು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರೋಣ. ಕರ್ತನೇ ದಯಮಯ ಸ್ವಾಮಿ, ನಿನ್ನಲ್ಲಿಯೇ ಭರವಸೆ ಇಟ್ಟು ಜೀವಿಸುವಂತೆ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.